ಹಲೋ ಎಲ್ರಿಗೂ ನಮಸ್ಕಾರ. ನಾನು ಶಿವಪ್ಪ ಚೌಹಾಣ್. ಇವತ್ತು ನಿಮ್ಮ ಮುಂದೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ಅನ್ನ ತಂದಿದ್ದೇನೆ. ಅದು ಯಾವುದು ಅಂತ ಅಂದ್ರೆ, ಒಂದು ಇಂಗ್ಲಿಷ್ ಭಾಷೆಯ ಗ್ರಾಮರ್ ಪಾರ್ಟ್ ನಲ್ಲಿ ಅತಿ ಮುಖ್ಯವಾಗಿ ನಾವು ಡಿಸ್ಕಷನ್ ಮಾಡಬೇಕಾಗಿರುವಂತಹ ಟಾಪಿಕ್ ದಟ್ ಈಸ್ ಪಾರ್ಟ್ಸ್ ಆಫ್ ಸ್ಪೀಚ್. ಓಕೆ, ಪಾರ್ಟ್ಸ್ ಆಫ್ ಸ್ಪೀಚ್. ಸೊ ಏನು ಇದು ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೆ ಅಂತ ಹೇಳಿದ್ರೆ, ಸೊ ಯಾವುದೇ ಒಂದು ಭಾಷೆಯನ್ನ ಮಾತಾಡುವಾಗ ನಮ್ಗೆ ಒಂದು ಸೆಂಟೆನ್ಸ್ ಅನ್ನ ಹೇಳ್ಬೇಕಾಗತ್ತೆ, ಒಂದು ವಾಕ್ಯವನ್ನ ಹೇಳ್ಬೇಕಾಗುತ್ತೆ. ಸೊ ಅದನ್ನ ನಾವೇನಂತ ಕರಿತೀವಿ, ದಟ್ ಇಸ್ ಸ್ಪೀಚ್ ಅಲ್ಲ. ಒಂದು ಸೆಂಟೆನ್ಸ್ ಅನ್ನ ಆ, ನಾವು ಮಾತಾಡ್ಬೇಕಾಗತ್ತೆ. ಯಾವುದೇ ಭಾಷೆಯನ್ನ ಹೇಳ್ಬೇಕಾದ್ರೆ ಒಂದು ವಾಕ್ಯವನ್ನ ಹೇಳ್ಬೇಕಾಗತ್ತೆ. ಆ ವಾಕ್ಯವನ್ನ ಏನಂತ ಕರಿತೀವಿ ನಾವು? ಸ್ಪೀಚ್ ಅಂತ ಕರಿತೀವಿ. ಸೊ ಈ ಸ್ಪೀಚ್ ನ ಭಾಗಗಳು ಯಾವುದು ಅಂತ ಡಿಸ್ಕಷನ್ ಮಾಡೋದೇ ಪಾರ್ಟ್ಸ್ ಆಫ್ ಸ್ಪೀಚ್. ಫಾರ್ ಎಕ್ಸಾಂಪಲ್, ಒಂದು ವಾಕ್ಯದ ಅಥವಾ ಫಾರ್ ಎಕ್ಸಾಂಪಲ್ ಸೆಂಟೆನ್ಸ್ ನ ಆ, ಒಂದು ಸೆಂಟೆನ್ಸ್ ನೋಡೋದಂದ್ರೆ ಅದರಲ್ಲಿ ಬಹಳಷ್ಟು ವಿಧಗಳಿರ್ತವೆ, ಬಹಳಷ್ಟು ಗಳಿರ್ತವೆ. ಆ ಪಾರ್ಟ್ಸ್ ಗಳನ್ನ ನಾವು ಏನಂತ ಕರಿತೀವಿ? ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ. ಸೊ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ನಾವು ಸುಮಾರು 8 ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಕಾಣ್ತೀವಿ. ಅದರಲ್ಲಿ ಒಂದೇದು ಯಾವ್ದಂದ್ರೆ ನೌನು, ಎರಡನೇದು ನೌನ್ ಸರ್ವನಾಮ ಅಂತ ಕರಿತೀವಿ, ಮೂರನೇದು ವರ್ಬ್ ಇದೆ, ನಾಲ್ಕನೇದು ಅಡ್ಜೆಕ್ಟಿವ್ ಇದೆ, ಐದನೇದು ಅಡ್ವರ್ಬ್, ಆರನೇದು ಪ್ರಪೋಸಿಷನ್, ಏಳನೇದು ಕಂಜಂಕ್ಷನ್, ಎಂಟನೇದು ಇಂಟರ್ಜೆಕ್ಷನ್. ಸೊ ಒಂದು ಎಕ್ಸಾಂಪಲ್ ಮೂಲಕ ಈ ಪಾರ್ಟ್ಸ್ ಆಫ್ ಸ್ಪೀಚ್ ಗಳನ್ನ ನೋಡೋಣ. ನಂತರದಲ್ಲಿ ನಾವು ಡಿಟೇಲ್ ಆಗಿ ಏನು ಎಲ್ಲಾ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಡೀಟೇಲ್ ಆಗಿ ನೋಡೋಣ. ಓಕೆ, ಈಗ ನೋಡಿ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ, ನಿಮಗೆ ಒಂದು ಉದಾಹರಣೆ ಇದೆ. ಯಾವುದು ಅಂದ್ರೆ, ಓಲ್ಡ್ ಟೈರ್ಡ್ ಮ್ಯಾನ್ ವಾಸ್ ಸಿಟ್ಟಿಂಗ್ ಹಿಯರ್. ವಾಟ್ ಇಸ್ ದಿಸ್? ದಿ ಓಲ್ಡ್ the old tired man was sitting under a tree and patiently uh, waiting for his son to arrive. ಸೊ ಇದು ಒಂದು ವಾಕ್ಯ, ಇದು ಇಂಗ್ಲಿಷ್ ಭಾಷೆಯ ಒಂದು ವಾಕ್ಯ. ಸೊ ಈ ವಾಕ್ಯದಲ್ಲಿ ನಮಗೆ ಏನೇನು ಕಾಣ್ತವೆ ನೋಡಿ ಇಲ್ಲಿ. ಸೊ ಒಂದು ವಾಕ್ಯದ ಭಾಗಗಳನ್ನ ಅಥವಾ ಒಂದು ಸೆಂಟೆನ್ಸ್ ನ ಭಾಗಗಳನ್ನ ನಾವೇನಂತ ಕರಿತೀವಿ? ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಇಲ್ಲಿ ನೋಡಿ, ಇಲ್ಲಿ ದ ಅನ್ನುವಂಥದ್ದು ಏನಾಗಿದೆ? ದ ಅನ್ನುವಂಥದ್ದು ಆರ್ಟಿಕಲ್ ಅಂತ ಕರಿತೀವಿ. ನಂತರ ಅಡ್ಜೆಕ್ಟಿವ್ ಅನ್ನುವಂಥದ್ದು ಏನದು? ಓಲ್ಡ್ ಅನ್ನುವಂಥದ್ದು ಮತ್ತು ಟೈರ್ಡ್ ಅನ್ನುವಂಥ ಅಡ್ಜೆಕ್ಟಿವ್ ಆಗ್ತದೆ. ಮ್ಯಾನ್ ಅನ್ನುವಂಥದ್ದು ಏನಾಗುತ್ತೆ? ನೌನ್ ಆಗುತ್ತೆ. ನಂತರ ವಾಸ್ ಸಿಟ್ಟಿಂಗ್ ಅನ್ನುವಂಥದ್ದು ನೋಡಿ, ಈ ವಾಸ್ ಸಿಟ್ಟಿಂಗ್ ಅನ್ನುವಂಥದ್ದು ಏನಿದು? ಇದು ವರ್ಬ್ ಆಗುತ್ತೆ. ನಂತರ ಇಲ್ಲಿ ಅಂಡರ್ ಅನ್ನುವಂಥದ್ದು ಏನು? ಪ್ರಿಪೋಸಿಷನ್ ಅಂತ ಕರಿತೀವಿ. ಸೊ ಇಲ್ಲಿ ಮತ್ತೆ ಅನ್ನುವಂಥ ಆರ್ಟಿಕಲ್ ಆಗಿದೆ. ನಂತರ ಟ್ರೀ ಅನ್ನುವಂಥದ್ದು ಕೂಡ ಇಲ್ಲಿ ನೌನ್ ಆಗಿರುವಂಥದ್ದು. ನಂತರ ಹ್ಯಾಂಡ್ ಅನ್ನುವಂಥದ್ದು ಕೂಡ ಇಲ್ಲಿ ಕಂಜಂಕ್ಷನ್ ಆಗಿದೆ. ಪೇಷಂಟ್ಲಿ ಅನ್ನುವಂಥದ್ದನ್ನ ಅಡ್ವರ್ಬ್ ಅಂತ ಕರಿತೀವಿ. ಯಾಕಂದ್ರೆ ಅದು ಆ ಏನು ಮುಂದೆ ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ಅಡ್ವರ್ಬ್ ಅಂದ್ರೆ ಏನು, ಅದರ ವಿಧಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಸೊ ನಂತರದಲ್ಲಿ ಇಲ್ಲಿ ವೇಟಿಂಗ್ ಅನ್ನುವಂಥದ್ದು ಇದು ಒಂದು ಕ್ರಿಯಾಪದ ಅಂತ ಕರಿತೀವಿ. ಹೌದಾ? ವೇಟಿಂಗ್ ಇಲ್ಲಿ ನೋಡಿ. ಸೊ ವೇಟಿಂಗ್ ಅನ್ನುವಂಥದ್ದೇ, ವೇಟಿಂಗ್ ಅನ್ನುವಂಥದ್ದನ್ನ ಕ್ರಿಯಾಪದ, ಕ್ರಿಯೆಯನ್ನ ಸೂಚಿಸುವಂತಹ ಪದವನ್ನ ಕ್ರಿಯಾಪದ ಅಂತ ಕರಿತೀವಿ. ಇನ್ನು ಇಲ್ಲಿ ಫಾರ್ ಅನ್ನುವಂಥದ್ದು ಕೂಡ ಪ್ರಿಪೋಸಿಷನ್ ಆಗುತ್ತೆ. ನಂತರ ಹೀಸ್ ಅನ್ನುವಂಥದ್ದು ಪ್ರೊನೌನ್ ಅಂತ ಆಗುತ್ತೆ. ಸನ್ ಅನ್ನುವಂಥದ್ದು ಅಗೇನ್ ನೌನು. ಹಾಗೆ ಮತ್ತೆ ಟು ಅರೈವ್ ಅಂದ್ರೆ ಇದು ಮತ್ತೆ ಏನಂತ ವರ್ಬ್ ಅಂತ ಕರಿತೀವಿ. ಯಾಕಂದ್ರೆ ಇದು ಆಕ್ಷನ್ ಅನ್ನ, ಕ್ರಿಯೆಯನ್ನ ತೋರಿಸುವಂತ, ಕ್ರಿಯೆಯನ್ನ ಸೂಚಿಸುವಂತ ಪದ ಆಗಿರುವಂಥದ್ದು. ಓಕೆ, ಸೊ ಈ ಇವತ್ತಿನ ಕ್ಲಾಸ್ನಲ್ಲಿ ನಾವು ಆ ಏನು ನಾಮಪದವನ್ನ ಅತ್ಯಂತ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ನಂತರದಲ್ಲಿ ನೆಕ್ಸ್ಟ್ ಲೆಸನ್ಗಳಲ್ಲಿ ನಾವು ಬೇರೆ ಬೇರೆ ರೀತಿಯ ಪಾರ್ಟ್ಸ್ ಆಫ್ ಸ್ಪೀಚ್ ಗಳನ್ನ ಡಿಸ್ಕಷನ್ ಮಾಡೋಣ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ನಾಮಪದವನ್ನ ಅತ್ಯಂತ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ಸೊ ಏನಿದು ನಾಮಪದ ಅಂತ ಅಂದ್ರೆ, ನೋಡಿ, ನಾಮಪದ ಅಂತ ಅಂದ್ರೆ ಏನು ಅಂತ ಕೇಳಿದ್ರೆ ನೋಡಿ, ನಾಮಪದ ಹೌದಾ, ಏನು ಡೆಫಿನೇಷನ್ ಏನಿದೆ ನೋಡಿ. ಅ ನೌನ್ ಈಸ್ ಅ ಪಾರ್ಟ್ ಆಫ್ ಸ್ಪೀಚ್ ದಟ್ ನೇಮ್ಸ್ ಅ ಪರ್ಸನ್, ಪ್ಲೇಸ್, ಥಿಂಗ್, ಐಡಿಯಾ ಆರ್ ಕ್ವಾಲಿಟಿ. ಓಕೆ, ನಾಮಪದ ಅಂತ ಅಂದ್ರೆ ಏನು ಅಂದ್ರೆ, ಒಂದು ವ್ಯಕ್ತಿಯ ಒಂದು ವ್ಯಕ್ತಿಯ, ಒಂದು ಸ್ಥಳದ, ಒಂದು ವಸ್ತುವಿನ, ಒಂದು ವಿಚಾರದ ಮತ್ತು ಒಂದು ಕ್ವಾಲಿಟಿಯ ಹೆಸರನ್ನು ಸೂಚಿಸುವಂತ ಪದ. ಏನು? ಇಸ್ ಅ ಪಾರ್ಟ್ ಆಫ್ ಸ್ಪೀಚ್ ದಟ್ ನೇಮ್ಸ್ ಅ ಪರ್ಸನ್. ಹೆಸರನ್ನು, ಯಾರ ಹೆಸರನ್ನು? ಇಲ್ಲಿ
ಒಂದು ವ್ಯಕ್ತಿಯ ಹೆಸರನ್ನ, ಸ್ಥಳಗಳ ಹೆಸರನ್ನ, ಏನು ಒಂದು ವಸ್ತುವಿನ ಹೆಸರನ್ನ ಮತ್ತು ಒಂದು ವಿಚಾರವನ್ನ ಅಥವಾ ಒಂದು ಕ್ವಾಲಿಟಿಯನ್ನ ಕ್ವಾಲಿಟಿಯ ಹೆಸರನ್ನು ಹೇಳುವಂತ ಪದವನ್ನ ನಾಮಪದ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ಗಳು ಯಾವುವು ಅಂತ ನೋಡೋದಾದ್ರೆ ಇಲ್ಲಿ ನೋಡಿ, ಮನೆ ಅನ್ನುವಂಥದ್ದು. ಮನೆ ದಟ್ ಈಸ್ ಹೌಸ್ ಅಂತ ಕರಿತೀವಿ. ಸೊ ಮತ್ತೆ ಹೌಸ್ ಮತ್ತು ಹೋಮ್ ಅಲ್ಲಿ ಬಹಳ ಡಿಫ್ರೆನ್ಸ್ ಇದಾವೆ. ಯು ಕ್ಯಾನ್ ಜಸ್ಟ್ ಸ್ಟಡಿ ಅಬೌಟ್ ದಟ್. ಓಕೆ. ಮನೆ ಅನ್ನುವಂಥದ್ದು ಒಂದು ಸ್ಥಳದ ಹೆಸರಾಯಿತು. ಸೊ ನದಿ ಅನ್ನುವಂಥದ್ದು ಕೂಡ ಒಂದು ಸ್ಥಳದ ಹೆಸರಾಯಿತು. ನಂತರ ನೋಡಿ, ಪುಸ್ತಕ ಅನ್ನುವಂಥದ್ದು ವಸ್ತುವಿನ ಹೆಸರಾಯಿತು. ಇಲ್ಲಿ ನೋಡಿ, ಮರ ಅನ್ನುವಂಥದ್ದು ಕೂಡ ನಾಮಪದ ಆಗ್ತದೆ. ಸಂತೋಷ, ಸಂತೋಷ ಅಂದ್ರೆ ಹ್ಯಾಪಿನೆಸ್, ಇದೇನು ಒಂದು ಕ್ವಾಲಿಟಿಯನ್ನ ಹೇಳ್ತಾ ಇದೆ, ಒಂದು ಐಡಿಯಾ, ಒಂದು ವಿಚಾರವನ್ನ ಹೇಳುವಂತಹದ್ದು, ಅದನ್ನು ಕೂಡ ನಾಮಪದ ಅಂತ ಕರಿತೀವಿ. ಅಂತ ಅದೇ ರೀತಿ ಸ್ಯಾಡ್ನೆಸ್ ಕೂಡ, ದುಃಖ ಅನ್ನುವಂಥದ್ದು ಕೂಡ ನಾಮಪದ. ಇಲ್ಲಿ ಮತ್ತೆ ಪ್ರೀತಿ ಅನ್ನುವಂಥದ್ದು ಕೂಡ ನಾಮಪದ. ಪ್ಲೇಸ್ ನ ಹೆಸರು ಬೆಂಗಳೂರು ಅನ್ನುವಂಥದ್ದು ಕೂಡ ಇಲ್ಲಿ ನಾಮಪದ ಆಗ್ತದೆ. ನಂತರ ಪ್ಲೇಸ್ ನ ಹೆಸರು ಗಂಗಾ ನದಿ ಅನ್ನುವಂಥದ್ದು ಕೂಡ ನಾಮಪದ. ನಂತರದಲ್ಲಿ ಇರ್ಬೋದು ಕರ್ನಾಟಕ ಪ್ಲೇಸ್ ಆಗಿರ್ಬೋದು. ನೋಡಿ, ಕುಟುಂಬ ಅನ್ನುವಂಥದ್ದು ಕೂಡ ನಾಮಪದ ಆಗ್ತದೆ. ಇದನ್ನ ಆ ನಂತರ ಗೊಂಚಲು, ಬಂಚ್ ಅಂತ ಕರಿತೀವಿ. ಇದನ್ನು ಕೂಡ ನಾಮಪದ ಅಂತ ನಾವು ಕರಿತೀವಿ. ಜನ ಅನ್ನೋದು ಕೂಡ ನಾಮಪದ ಆಗ್ತದೆ. ಸೊ ಈಗ ನೀವು ನೋಡಿರ್ಬಹುದು, ನಾಮಪದ ಅಂತ ಅಂದ್ರೆ ಏನು ಅಂತ ಹೇಳಿದೆ. ನಾಮಪದ ಅಂದ್ರೆ ಒಂದು ವ್ಯಕ್ತಿಯ, ಒಂದು ಸ್ಥಳದ, ಒಂದು ವಸ್ತುವಿನ, ಒಂದು ವಿಚಾರದ, ಒಂದು ಕ್ವಾಲಿಟಿಯ ಹೆಸರನ್ನು ಸೂಚಿಸುವಂತ ಪದ. ಹೌದಾ? ಈಗ ನಾವು ನೋಡಿದ್ವಿ, ನಾವು ಮನೆ, ನದಿ, ಪುಸ್ತಕ, ಇಲ್ಲಿ ನೋಡಿ ಆ ಇವೆಲ್ಲವನ್ನ ಕೂಡ ನಾವು ನಾಮಪದ ಅಂತ. ಮನೆ, ನದಿ, ಪುಸ್ತಕ, ಮರ, ಸಂತೋಷ, ದುಃಖ, ಪ್ರೀತಿ, ಬೆಂಗಳೂರು, ಗಂಗಾ, ಕರ್ನಾಟಕ, ಕುಟುಂಬ, ಗೊಂಚಲ, ಜನ. ಹೌದಾ? ಸೊ ಇವೆಲ್ಲವನ್ನ ನಾವು ನಾಮಪದಗಳ ಅಂತ ಕರಿತೀವಿ. ಏನಂತ ಕರಿತೀವಿ? ನಾಮಪದಗಳ ಅಂತ ಕರಿತೀವಿ. ಸೊ ಈ ನಾಮಪದಗಳಲ್ಲಿ ಕೂಡ ನಮ್ಗೆ ಬಹಳ ರೀತಿಯ ವಿಧಗಳನ್ನಾಗಿ ಬಹಳ ರೀತಿಯ ವಿಧಗಳು ನಿಮ್ಗೆ ಕಾಣ್ತದೆ. ಸೊ ಅದರಲ್ಲಿ ನಾಮಪದಗಳಲ್ಲಿ ಬಹಳ ವಿಧಗಳು ಯಾವುವು ಅಂದ್ರೆ, ಮೊದಲನೇದಾಗಿ ನೋಡೋದಾದ್ರೆ ಇಲ್ಲಿ ವಿಶೇಷ ನಾಮ ಅಂತ ಇದೆ. ಏನದು? ಪ್ರಾಪರ್ ನೌನ್ ಅಂತ ಕರಿತೀವಿ. ಇಂಗ್ಲಿಷ್ ಅಲ್ಲಿ ಪ್ರಾಪರ್ ನೌನ್ ಅಂತ ಕರಿತೀವಿ, ಕನ್ನಡದಲ್ಲಿ ವಿಶೇಷ ನಾಮ ಅಂತ ಕರಿತೀವಿ. ಸೊ ಏನಿದು ವಿಶೇಷ ನಾಮ ಅಂತ ಅಂದ್ರೆ, ಇದು ಒಂದು ನಾಮಪದದ ವಿಧ ಆಗಿರುವಂತದ್ದು. ಏನಿದೆ ಡೆಫಿನಿಷನ್ ಅಂತ ನೋಡೋದಾದ್ರೆ, ಅ ಪ್ರಾಪರ್ ನೌನ್ ಈಸ್ ದಿ ಸ್ಪೆಸಿಫಿಕ್ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್ ಆರ್ ಆರ್ಗನೈಸೇಷನ್. ಹೌದಾ? ಇಲ್ಲಿ ಪ್ರಾಪರ್ ನೌನ್ ಅಂದ್ರೆ ಏನು ಅಂತಂದ್ರೆ, ಒಂದು ವ್ಯಕ್ತಿಯ ಮತ್ತು ಒಂದು ಸ್ಥಳದ ಅಥವಾ ಒಂದು ಸಂಸ್ಥೆಯ ಹೆಸರನ್ನ ನಾವು ಏನಂತ ಕರಿತೀವಿ? ಪ್ರಾಪರ್ ನೌನ್ ಅಂತ ಕರಿತೀವಿ. ಒಂದು ವ್ಯಕ್ತಿಗಳ ಹೆಸರು, ಒಂದು ವ್ಯಕ್ತಿಯ ಹೆಸರನ್ನ, ಒಂದು ಸ್ಥಳದ ಹೆಸರನ್ನ, ಅಥವಾ ಒಂದು ಆರ್ಗನೈಸೇಷನ್, ಒಂದು ಸಂಸ್ಥೆಯ ಹೆಸರನ್ನ ನಾವು ಏನಂತ ಕರಿತೀವಿ? ನೋಡಿ, ಇಲ್ಲಿ ವ್ಯಕ್ತಿಯ ಮತ್ತು ಸ್ಥಳದ ಹೆಸರು ಮತ್ತು ಆರ್ಗನೈಸೇಷನ್, ದಟ್ ಈಸ್ ಸಂಸ್ಥೆಯ ಹೆಸರನ್ನ ನಾವು ಏನಂತ ಕರಿತೀವಿ? ವಿಶೇಷ ನಾಮ, ದಟ್ ಈಸ್ ಪ್ರಾಪರ್ ನೌನ್ ಅಂತ ಕರಿತೀವಿ. ಸೊ ಇದರ ವಿಶೇಷತೆ ಏನು ಅಂತಂದ್ರೆ, ಸೊ ಪ್ರಾಪರ್ ನೌನ್ಗಳು ಯಾವಾಗಲೂ ಕ್ಯಾಪಿಟಲ್ ಲೆಟರ್ ಇಂದ ಸ್ಟಾರ್ಟ್ ಆಗ್ತವೆ. ಓಕೆ, ಫಾರ್ ಎಕ್ಸಾಂಪಲ್, ಈಗ ನನ್ನ ಹೆಸರು ಶಿವು ಅಂತ ಬರೆದ್ರೆ, ಇಲ್ಲಿ ನಮಗೆ ಎಸ್ ಕ್ಯಾಪಿಟಲ್ ಬರಲೇಬೇಕು. ನಾವು ಒಂದು ವ್ಯಕ್ತಿಯ ಹೆಸರನ್ನು ಬರೆಯುವಾಗ ಎಸ್ ಅನ್ನ ಕ್ಯಾಪಿಟಲ್ ಆಗಿ ಬರಲೇಬೇಕಾಗುತ್ತೆ. ನಾನು ಸ್ಮಾಲ್ ಬರೆದರೆ ಅದಕ್ಕೆ ಅದು ರಾಂಗ್ ವೇ ಆಫ್ ರೈಟಿಂಗ್, ರಾಂಗ್ ವೇ ಆಫ್ ಯೂಸೇಜ್ ಆಗ್ತದೆ. ಓಕೆ, ಸೊ ಇಲ್ಲಿ ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ, ಪ್ರಾಪರ್ ನೌನ್ಗಳಿಗೆ, ಪ್ರಾಪರ್ ವಿಶೇಷ ನಾಮಗಳಿಗೆ ಇಲ್ಲಿ ನೋಡೋದಾದ್ರೆ, ಪರ್ಸನ್ಗಳ ಹೆಸರಲ್ಲಿ ಫಾರ್ ಎಕ್ಸಾಂಪಲ್ ಮಹಾತ್ಮ ಗಾಂಧಿ. ಓಕೆ, ಮಹಾತ್ಮ ಗಾಂಧಿಯನ್ನ ನಾವು ಏನ್ ಬರ್ತೀವಿ? ಎಂ ಅನ್ನ ಕ್ಯಾಪಿಟಲ್ ಆಗಿ ಇಟ್ಟಿದ್ದೀನಿ. ಗಾಂಧಿಯನ್ನು ಕೂಡ ಕ್ಯಾಪಿಟಲ್ ಆಗಿ ಇಟ್ಟಿವಿ. ವಿಲಿಯಂ ಶೇಕ್ಸ್ಪಿಯರ್ ನೋಡಿ. ನಂತರ ನಮ್ಮ ಫ್ರೆಂಡ್ ಮಾರುತಿ ಅಂತ ಹೇಳೋದಾದ್ರೆ, ಮಾರುತಿ ಕೂಡ ಇದನ್ನ ಪ್ರಾಪರ್ ನೌನ್ ಅಂತ ಕರಿತೀವಿ. ನಂತರ ಮತ್ತೆ ಏನು, ಇಲ್ಲಿ ಪ್ಲೇಸಸ್ ಗಳನ್ನ ನೋಡೋದಾದ್ರೆ, ಇಂಡಿಯಾ, ಭಾರತ, ಲಂಡನ್, ಮೆಜಾನ್ ರಿವರ್. ಸೊ ಇವುಗಳು ಕೂಡ ಪ್ರಾಪರ್ ನೌನ್ಗಳ ಎಕ್ಸಾಂಪಲ್ ಆಗಿರ್ತದೆ. ನಂತರ ಆರ್ಗನೈಸೇಷನ್ಸ್. ಯಾವ ಆರ್ಗನೈಸೇಷನ್ಸ್ ಅಂದ್ರೆ ಏನು? ಸಂಸ್ಥೆಗಳು ಯಾವುವು? ಗೂಗಲ್ ಇರ್ಬೋದು, ಯುನೈಟೆಡ್ ನೇಷನ್ಸ್ ಇರಬಹುದು, ಮತ್ತೆ ಪಾರ್ಲಿಮೆಂಟ್ ಅಂತಾನು ಸಂಸ್ಥೆ ಒಂದು, ಭಾರತೀಯ ಪಾರ್ಲಿಮೆಂಟ್ ಅನ್ನುವಂಥದ್ದು ಕೂಡ ಒಂದು ಸಂಸ್ಥೆ. ಅಥವಾ ಇನ್ನು ಸ್ಟೇಟ್ ಲೆಜಿಸ್ಲೇಚರ್ ಅಂತ ಕರಿತೀವಿ ನಾವು, ಸ್ಟೇಟ್ ಲೆಜಿಸ್ಲೇಚರ್. ಸೊ ಇದನ್ನು ಕೂಡ ನಾವು ಏನಂತ ಕರಿತೀವಿ? ಪ್ರಾಪರ್ ಅಂತ ಕರಿತೀವಿ. ಸೊ ಇಲ್ಲಿ ಪ್ರಾಪರ್ ನೌನ್ ಅಂತಂದ್ರೆ ಏನಂದ್ರೆ, ಒಂದು ವ್ಯಕ್ತಿಯ ಮತ್ತು ಒಂದು ಸ್ಥಳದ ಅಥವಾ ಆರ್ಗನೈಸೇಷನ್ ಗಳ ಹೆಸರುಗಳನ್ನ ನಾವು
ಪ್ರಾಪರ್ ನೌನ್ಸ್ ಅಂತ ಕರಿತೀವಿ. ಪ್ರಾಪರ್ ನೌನ್ಸ್ ಗಳನ್ನ ನಾವು ಕ್ಯಾಪಿಟಲ್ ಲೆಟರ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಇದನ್ನ ನಾನು ಹೇಳಿದ ಹಾಗೆ ಕ್ಯಾಪಿಟಲ್ ಲೆಟರ್ ಇಂದ ಸ್ಟಾರ್ಟ್ ಮಾಡ್ಬೇಕು, ಇಲ್ಲದೆ ಇದ್ರೆ ಅದನ್ನ ರಾಂಗ್ ಯೂಸೇಜ್ ಅಂತ ಹೇಳಾಗ್ತದೆ. ಓಕೆ, ಈಗ ನೆಕ್ಸ್ಟ್ ಇನ್ನೊಂದು ಟೈಪ್ಸ್ ಆಫ್ ನೌನ್ ಅನ್ನ ನೋಡೋದಾದ್ರೆ, ಎರಡನೇದನ್ನ ನೋಡೋದಾದ್ರೆ ಸಾಮಾನ್ಯ ನಾಮ. ಇಲ್ಲಿ ಹೆಸರೇ ಸೂಚಿಸುವ ಹಾಗೆ ಸಾಮಾನ್ಯ ನಾಮ, ದಟ್ ಇಸ್ ಕಾಮನ್ ನೌನ್. ಸೊ ಎಲ್ರಿಗೂ ಕಾಮನ್ ಆಗಿ ಹೇಳ್ಬಿಡುವಂಥದ್ದು. ಓಕೆ, ಅದನ್ನ ನಾವು ಕಾಮನ್ ನೌನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ, ಅಲ್ಲ ಡೆಫಿನಿಷನ್ ನೋಡೋದಾದ್ರೆ, ಕಾಮನ್ ನೌನ್ ರೆಫರ್ಸ್ ಟು ಅ ಜನರಲ್ ಪರ್ಸನ್, ಪ್ಲೇಸ್, ಥಿಂಗ್ ರಾದರ್ ದನ್ ದಿ ಸ್ಪೆಸಿಫಿಕ್ ಒನ್ ಅಂತ. ಹೀಗೆ ಒಂದು ಜನರಲ್ ಆಗಿರುವಂತಹ ಐಡಿಯಾವನ್ನ ಹೇಳಲಿಕ್ಕೆ, ಒಂದು ಜನರಲ್ ಆಗಿ ಒಂದು ಪರ್ಸನ್ ಬಗ್ಗೆ ಇರಬಹುದು, ಒಂದು ಪ್ಲೇಸ್ ಬಗ್ಗೆ ಇರಬಹುದು, ಒಂದು ವಸ್ತುವಿನ ಬಗ್ಗೆ ಹೇಳೋದಾದ್ರೆ ಅದು ಸ್ಪೆಸಿಫಿಕ್ ಆಗಿರೋಲ್ಲ, ಎಲ್ಲವನ್ನು ಕೂಡಿಕೊಂಡು ಅದರಲ್ಲಿ ನಾವು ಹೇಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಟೀಚರ್ ಅನ್ನುವಂಥದ್ದು, ಇಲ್ಲಿ ಟೀಚರ್ ಅಂದ್ರೆ ಮೇಲ್ ಟೀಚರ್ ಆರ್ ಫಿಮೇಲ್ ಟೀಚರ್, ಅಥವಾ ಗಣಿತದ ಟೀಚರ್ ಅಥವಾ ಇಂಗ್ಲಿಷ್ ಟೀಚರ್ ಅಂತ ಹೇಳಿಕ್ಕಾಗುತ್ತೆ. ಟೀಚರ್ ಇದು ಕಲೆಕ್ಟಿವ್ಲಿ ಹೇಳಿದ ಹಾಗೆ ಹೌದಾ? ಏನು ಒಂದು ಕಾಮನ್ ಆಗಿ ಕರೆಯುವಂತ ಹೆಸರು ಇದು. ಡಾಕ್ಟರ್ ಅನ್ನ, ಈಗ ಡಾಕ್ಟರ್ ಅಂತ ನೋಡೋದಾದ್ರೆ, ಈಗ ಹಾರ್ಟ್ ಡಾಕ್ಟರ್ ಇರಬಹುದು, ಅಥವಾ ಒಂದು ಕಣ್ಣಿನ ಡಾಕ್ಟರ್ ಇರಬಹುದು. ಬೇರೆ ಬೇರೆ ರೀತಿಯ ಡಾಕ್ಟರ್ಗಳನ್ನ ನಾವು ಒಂದೇ ಇದರಲ್ಲಿ ನಾವು ಹೇಳ್ತೀವಿ, ಕಾಮನ್ ಆಗಿ ಹೇಳ್ತೀವಿ. ಅದು ಕಾಮನ್ ನೌನ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡೋದಾದ್ರೆ ಡಾಕ್ಟರ್ ಆಗಿರ್ಬೋದು, ರೈಟರ್ ಆಗಿರ್ಬೋದು, ರೈಟರ್ ಯಾರೇ ಆಗಿರ್ಬೋದು. ಸೊ ಹಿಂದೂಸ್ತಾನಿ ಅಥವಾ ಇಂಡಿಯನ್ ರೈಟರ್ ಆಗಿರ್ಬೋದು, ವೆಸ್ಟರ್ನ್ ರೈಟರ್ ಆಗಿರ್ಬೋದು. ಸೊ ಎಲ್ಲಾ ಏನು ರೈಟರ್ಸ್ ಇದಾರಲ್ಲ, ಅವುಗಳನ್ನ ಒಂದು ಕಾಮನ್ ಆಗಿ ಏನಂತ ಕರಿತೀವಿ, ರೈಟರ್ಸ್ ಅಂತಾನೆ ಕರಿತೀವಿ. ಎಲ್ಲ ಬರಹಗಾರನ ಒಂದು ರೈಟರ್ಸ್ ಅಂತ ಕರೆದು ಬಿಡ್ತೀವಿ. ಸೊ ಅದೇ ರೀತಿ ಪ್ಲೇಸಸ್ ಅನ್ನು ನೋಡೋದು, ಸಿಟಿ ಅನ್ನುವಂಥದ್ದು, ಯಾವ ಸಿಟಿ, ಬೆಂಗಳೂರು ಸಿಟಿ ಗೊತ್ತಿಲ್ಲ ನನಗೆ. ಸ್ಕೂಲ್ ವೇರ್ ಟೀಚರ್ ಟೀಚರ್ಸ್, ವೇರ್ ಪೀಪಲ್ ಅವ್ರ ಸ್ಟೂಡೆಂಟ್ಸ್ ಲರ್ನ್. ಸೊ ಈ ರೀತಿಯ ಒಂದು ಸಂಸ್ಥೆಯನ್ನ ಸ್ಕೂಲ್ ಅಂತ ಕರಿತೀವಿ. ಹೌದಾ? ಇದು ಜನರಲ್ ಆಗಿ ಯಾವುದೇ ಸ್ಕೂಲ್, ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆಗಿರ್ಬೋದು ಅಥವಾ ಕನ್ನಡ ಮೀಡಿಯಂ ಸ್ಕೂಲ್ ಆಗಿರ್ಬೋದು, ಸ್ಪೆಸಿಫಿಕ್ ಹೇಳದೆ ಒಂದು ಜನರಲ್ ಆಗಿ ಅದನ್ನ ಕಾಮನ್ ಆಗಿ ಹೇಳುವಂತಹ ಒಂದು ಏನು ಶಬ್ದ, ಅದನ್ನ ಏನಂತ ಕರಿತೀವಿ, ಕಾಮನ್ ನೌನ್ ಅಂತ ನಾವು ಕರಿತೀವಿ. ಓಕೆ, ಇಲ್ಲಿ ಫಾರ್ ಎಕ್ಸಾಂಪಲ್ ಪಾರ್ಕ್ ಆಗಿರ್ಬೋದು. ನಂತರ ಥಿಂಗ್ಸ್ ಅಲ್ಲಿ ನೋಡೋದ್ರೆ ಬುಕ್ ಕೂಡ ಸ್ಪೆಸಿಫಿಕ್ ಆಗಿ ಇಲ್ಲ. ಇಲ್ಲಿ ಬುಕ್ ಯಾವ ಬುಕ್ ಗೊತ್ತಿಲ್ಲ ನನಗೆ. ಸೊ ಟೇಬಲ್ ಅನ್ನೋದು ಯಾವ ಟೇಬಲ್ ಎಂತದ್ದು ಅಂತ ಗೊತ್ತಿಲ್ಲ. ಚೇರ್ ಅನ್ನುವಂಥದ್ದು ಒಂದು ಕಾಮನ್ ಆಗಿ ಹೇಳುವಂಥದ್ದು ನೌನ್. ಸೊ ಈ ರೀತಿಯ ಏನು ಕಾಮನ್ ಆಗಿ ಒಂದು ಪರ್ಸನ್ ಬಗ್ಗೆ, ಒಂದು ಪ್ಲೇಸ್ ಬಗ್ಗೆ, ಒಂದು ವಸ್ತುವಿನ ಬಗ್ಗೆ ನಾವು ಕಾಮನ್ ಆಗಿ ಯೂಸ್ ಮಾಡುವಂತಹ ಏನು ವರ್ಡ್ಸ್ ಇದಾವಲ್ಲ, ಅವನ್ನ ಕಾಮನ್ ನೌನ್ ಅಂತ ಕರಿತೀವಿ. ಕಾಮನ್ ನೌನ್. ಓಕೆ, ಸೊ ನೆಕ್ಸ್ಟ್ ನೋಡೋದಾದ್ರೆ ಮೂರನೆಯ ಏನು ಪಾರ್ಟ್ ಆಫ್ ನೌನ್ is ಕಾಂಕ್ರೀಟ್ ನೌನ್. ಅಲ್ವಾ? ಏನಿದು ಕಾಂಕ್ರೀಟ್ ನೌನ್? ಕಾಂಕ್ರೀಟ್ ಅಂದ್ರೆ ಇಲ್ಲಿ ನಮ್ಗೆ ಕಾಂಕ್ರೀಟ್ ಮೀನಿಂಗ್ ನೋಡೋದಾದ್ರೆ, ಕಾಂಕ್ರೀಟ್ ಅಂದ್ರೆ ಗಟ್ಟಿತನ ಅಂತ ಅರ್ಥ. ಏನು ಗಟ್ಟಿತನ. ಓಕೆ, ಏನು ಕಾಂಕ್ರೀಟ್ ನೌನ್ ಅಂತ ಅಂದ್ರೆ ಏನು ಅಂತಂದ್ರೆ, ಇಟ್ ರೆಫರ್ಸ್ ಟು ಥಿಂಗ್ಸ್ ದ್ಯಾಟ್ ಕ್ಯಾನ್ ಬಿ ಪರ್ಸೀವ್ಡ್ ವಿತ್ ದಿ ಸೆನ್ಸಸ್. ಓಕೆ, ಯಾವ ನೌನ್ಗಳು ಕಾಂಕ್ರೀಟ್ ನೌನ್ಗಳಂದ್ರೆ, ಈ ನಾಮಪದಗಳನ್ನ ನಾವು ನಮ್ಮ ಸೆನ್ಸ್ ಗಳ ಮೂಲಕ ಪರ್ಸೀವ್ ಮಾಡ್ತೀವಿ. ಏನ್ ಮಾಡ್ಬೋದು ಅವುಗಳನ್ನ ನಾವು ಏನೇನ್ ಮಾಡ್ಬೋದು ಅಂದ್ರೆ, ನೋಡಿ ಇಲ್ಲಿ ನೋಡ್ಬಹುದು, ಅವುಗಳನ್ನ ಟಚ್ ಮಾಡ್ಬೋದು, ಸ್ಮೆಲ್ ಮಾಡ್ಬೋದು, ಅದನ್ನ ಕೇಳಬಹುದು, ಟೇಸ್ಟ್ ಮಾಡ್ಬೋದು. ಸೊ ಇಂತಹ ನೌನ್ಗಳನ್ನ ನಾವೇನಂತ ಕರಿತೀವಿ, ಕಾಂಕ್ರೀಟ್ ನೌನ್ ಅಂತ ಕರಿತೀವಿ. ಏನದು ಕಾಂಕ್ರೀಟ್ ನೌನ್. ಸೊ ಎಕ್ಸಾಂಪಲ್ ನೋಡೋದಾದ್ರೆ, ಆಬ್ಜೆಕ್ಟ್ಸ್ ಗಳಲ್ಲಿ, ವಸ್ತುಗಳಲ್ಲಿ ಪೆನ್ ಕೂಡ. ಸೊ ಪೆನ್ಗಳನ್ನ ನಾವು ಇಲ್ಲಿ ನೋಡಿ, ಪೆನ್ಗಳನ್ನ ನಾವು ವಿ ಕ್ಯಾನ್ ಜಸ್ಟ್ ಚೆಕ್, ವಿ ಕ್ಯಾನ್ ಸಿ ಫಾರ್ ಎಕ್ಸಾಂಪಲ್. ಅದೇ ರೀತಿ ಫೋನ್ ಕೂಡ ಹಾಗೆ, ಫೋನ್ ಅನ್ನ ನೋಡಬಹುದು, ಹಿಡ್ಕೋಬಹುದು, ಅದನ್ನ ಟಚ್ ಕೂಡ ಮಾಡಬಹುದು. ಆಪಲ್ ಅಂತ ಅನ್ನುವಂಥದ್ದು ಕೂಡ ಅದೇ ರೀತಿ ನೋಡಿ. ಪೀಪಲ್ ಅಂಡ್ ಅನಿಮಲ್ಸ್, ಕ್ಯಾಟ್ ಅನ್ನು ಕೂಡ ನಾವು ಇದು ಟಚ್ ಮಾಡಬಹುದು, ಅದನ್ನ ಹಿಡ್ಕೋಬಹುದು, ಅದನ್ನ ನೋಡಬಹುದು. ಎಲಿಫೆಂಟ್ ಕೂಡ ಹಾಗೆ, ಬೇಬಿ ಅಂತ ಕೂಡ. ಸೊ ಇಂಥವುಗಳನ್ನ ನಾವು ಏನಂತ ಕರಿತೀವಿ, ಕಾಂಕ್ರೀಟ್ ನೌನ್. ಸೊ ಯಾವುದನ್ನ ನಾವು ನೋಡ್ಲಿಕ್ಕಾಗುತ್ತೆ, ಟಚ್ ಮಾಡ್ಲಿಕ್ಕಾಗುತ್ತೆ, ಸ್ಮೆಲ್ ಮಾಡ್ಲಿಕ್ಕಾಗುತ್ತೆ, ಕೇಳಲಿಕ್ಕಾಗುತ್ತೆ, ಟೇಸ್ಟ್ ಮಾಡ್ಲಿಕ್ಕಾಗುತ್ತೆ, ಅವುಗಳನ್ನ ನಾವು ಕಾಂಕ್ರೀಟ್ ನೌನ್ ಅಂತ ಕರಿತೀವಿ. ಸೊ ನಾಲ್ಕನೇ ಭಾಗ ಟೈಪ್ಸ್ ಆಫ್ ನೌನ್ ಯಾವುದು ಅಂತಂದ್ರೆ ಎಬ್ಸ್ಟ್ರಾಕ್ಟ್ ನೌನ್. ಇದು ಕಾಂಕ್ರೀಟ್ ನೌನ್ ವಿರುದ್ಧ ಆಗಿರುತ್ತದೆ. ಕಾಂಕ್ರೀಟ್ ನೌನ್ ಏನಾಗಿತ್ತು, ನಾವು ಅಲ್ಲಿ
ನೌನ್ ನಾವು ಏನ್ ಮಾಡ್ಬೋದಿತ್ತು, ಇಲ್ಲಿ ನೋಡಿ, ಇಲ್ಲಿ ನಾವು ನೋಡ್ಬೋದಿತ್ತು, ಟಚ್ ಮಾಡ್ಬೋದಿತ್ತು, ಸ್ಮೆಲ್ ಮಾಡ್ಬೋದಿತ್ತು, ಹಿಯರ್ ಮಾಡ್ಬೋದು, ಐ ಮೀನ್ ಕೇಳ್ಬೋದಿತ್ತು, ಟೇಸ್ಟ್ ಮಾಡ್ಬೋದಿತ್ತು. ಇಲ್ಲಿ ನೋಡೋದಾದ್ರೆ ಇದರ ಡೆಫಿನಿಷನ್ ಏನಿದೆ, ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕೇಳಿದ್ರೆ, ಇಟ್ ರೆಫರ್ಸ್ ಟು ಐಡಿಯಾಸ್, ಇಮೋಷನ್ಸ್, ಕ್ವಾಲಿಟೀಸ್, ಕನ್ಸೆಪ್ಟ್ಸ್. ಒಂದು ವಿಚಾರವನ್ನ, ಒಂದು ಭಾವನೆಗಳನ್ನ, ಕ್ವಾಲಿಟಿಯನ್ನ, ಒಂದು ಪರಿಕಲ್ಪನೆಯನ್ನ ರಿಪ್ರೆಸೆಂಟ್ ಮಾಡುವಂತಹ ನಾಮಪದವನ್ನ ನಾವು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ. ಓಕೆ, ಇವುಗಳನ್ನ ನಾವು ನೋಡ್ಲಿಕ್ಕೆ ಮತ್ತು ಟಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ಏನೋ, ದೇ ಆರ್ ನಾಟ್ ಫಿಸಿಕಲ್. ಓಕೆ, ಅವುಗಳನ್ನ ಭೌತಿಕವಾಗಿ ನಾವು ನೋಡ್ಲಿಕ್ಕೆ ಮತ್ತು ಟಚ್ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಲವ್ ಅನ್ನುವಂಥದ್ದನ್ನ ನಾವು ಟಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದನ್ನ ಅನುಭವಿಸಬಹುದು, ಹೌದಾ, ಬಟ್ ಅದನ್ನ ನೋಡ್ಲಿಕ್ಕೆ ಮತ್ತು ಅದನ್ನ ಟಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಆಂಗರ್ ಅನ್ನುವಂಥದ್ದು, ಅದೇ ರೀತಿ ಹ್ಯಾಪಿನೆಸ್ ಅನ್ನುವಂಥದ್ದು. ಕ್ವಾಲಿಟೀಸ್ ಗಳಲ್ಲಿ ಬಂದ್ರೆ ಆನೆಸ್ಟಿ, ಬ್ರೇವ್ರಿ, ಕೈಂಡ್ನೆಸ್ ಅಂತ ಇರ್ಬೋದು. ಕಾನ್ಸೆಪ್ಟ್ ಅಲ್ಲಿ ಬಂದ್ರೆ ಫ್ರೀಡಮ್ ಅನ್ನುವಂಥದ್ದು, ಜಸ್ಟಿಸ್ ಅನ್ನುವಂಥದ್ದು, ವಿಸ್ಡಮ್ ಅನ್ನುವಂಥದ್ದು. ನೋಡಿ, ಇಲ್ಲಿ ಫ್ರೀಡಮ್ ಅನ್ನ ನಾವು ಅನುಭವಿಸಿದಾಗ ಮಾತ್ರ ಗೊತ್ತಾಗೋದು. ಓಕೆ, ಫ್ರೀಡಮ್ ಅನ್ನ ನಾವು ಅನುಭವಿಸಿದಾಗ ಮಾತ್ರ ಗೊತ್ತಾಗುವಂಥದ್ದು, ರೈಟ್. ಫ್ರೀಡಮ್ ಅಂದ್ರೆ ಏನು ಅಂತ ಹೇಳಿದ್ರೆ, ವಿ ಕ್ಯಾನ್ ಸೇ, ಬಟ್ ವಿ ಕೆನಾಟ್ ಟಚ್ ಇಟ್. ಅದನ್ನ ನೋಡ್ಲಿಕ್ಕೆ ಆಗೋದಿಲ್ಲ, ಹೌದಾ. ಆ, ಅದನ್ನ ನೋಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇಂಥವುಗಳನ್ನ ನಾವು ಏನಂತ ಕರಿತೀವಿ, ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ. ಅಭೂತ, ಏನು, ಅಭೂತ ನಾಮಪದಗಳು ಇವು, ನಾಮಪದಗಳು. ಅಭೂತ ಅಂದ್ರೆ ಅವುಗಳನ್ನ ಟಚ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅವುಗಳನ್ನ ನೋಡ್ಲಿಕ್ಕೆ ಆಗೋದಿಲ್ಲ ಅನ್ನೋದು. ನೆಕ್ಸ್ಟ್ ಏನಿದೆ ನೋಡಿ, ನೆಕ್ಸ್ಟ್ ಇನ್ನೊಂದು ಟೈಪ್ಸ್ ಆಫ್ ನೌನ್ ಯಾವುದು ಅಂದ್ರೆ ಕೌಂಟೇಬಲ್ ನೌನ್ಸ್. ಇಲ್ಲಿ ಹಾಗೆ ಏನು ವರ್ಡ್ ಹೇಳ್ತಿದ್ರು, ಕೌಂಟೇಬಲ್ ಅಂತ ಹೇಳ್ತಿದ್ದೆ. ಇಲ್ಲಿ ಹಿಂದೆ ಇಲ್ಲಿ ಆಡಿದ ಕೌಂಟೇಬಲ್ ನೌನ್ ಅಂದ್ರೆ ಯಾವುದನ್ನ ನಾವು ಕೌಂಟ್ ಮಾಡ್ಲಿಕ್ಕೆ ಆಗ್ತದೋ, ದ ನೌನ್ಸ್ ವಿಚ್ ಆರ್ ಕೌಂಟೆಡ್, ವಿಚ್ ಕ್ಯಾನ್ ಬಿ ಕೌಂಟೆಡ್. ನೋಡಿ, ಇಲ್ಲಿ ಹೇಳ್ತದೆ, ಥಿಂಗ್ಸ್ ದಟ್ ಕ್ಯಾನ್ ಬಿ ಕೌಂಟೆಡ್ ಅಂಡ್ ಹ್ಯಾವ್ ಸಿಂಗ್ಯುಲರ್ ಅಂಡ್ ಪ್ಲೂರಲ್ ಫಾರ್ಮ್ಸ್ ಅಂತ ಹೇಳ್ತಿದ್ದಾರೆ. ಸೊ ಯಾವ ವಸ್ತುಗಳನ್ನ, ಯಾವ ನಾಮಪದಗಳನ್ನ ನಾವು ಕೌಂಟ್ ಮಾಡಲಿಕ್ಕೆ ಆಗ್ತದೋ, ಕೌಂಟ್ ಮಾಡ್ಲಿಕ್ಕೆ ಆಗ್ತದೋ ಮತ್ತು ಅವುಗಳನ್ನ ಸಿಂಗುಲರ್ ಮತ್ತು ಪ್ಲೂರಲ್ ಗಳನ್ನಾಗಿ ವಿಂಗಡಿಸ್ಲಿಕ್ಕೆ ಸಾಧ್ಯ ಇದೆಯೋ ಅಂಥವುಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ಕೌಂಟೇಬಲ್ ನೌನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಬುಕ್ ಅನ್ನುವಂಥದ್ದು ಸಿಂಗುಲರ್, ಹೌದಾ, ಇದನ್ನ ವಿಂಗಡಿಸಬಹುದಾ? ಬುಕ್ ಅನ್ನ ಬುಕ್ಸ್ ಅಂತ ಹೇಳ್ಬಹುದು, ಆಪಲ್ ಅನ್ನ ಆಪಲ್ಸ್ ಅಂತ ಹೇಳ್ಬಹುದು, ಚೇರ್ ಅನ್ನ ಚೇರ್ಸ್ ಅಂತ ಹೇಳ್ಬಹುದು, ಹೌದಾ. ಇವುಗಳನ್ನ ಕೌಂಟ್ ಮಾಡ್ಲಿಕ್ಕೂ ಸಾಧ್ಯವಿದೆ ಅನ್ನುವಂತಹ ವಿಚಾರ. ಓಕೆ, ಇವುಗಳನ್ನ ಏನಂತ ಕರಿತೀವಿ, ಕೌಂಟೇಬಲ್ ನೌನ್ಸ್ ಅಂತ ಕರೀತೀವಿ. ಫಾರ್ ಎಕ್ಸಾಂಪಲ್, ಟೇಬಲ್ ಅಂತಿದೆ. ಟೇಬಲ್, ಒಂದು ಟೇಬಲ್ ಇರ್ಬೋದು, 3 ಟೇಬಲ್ ಇರ್ಬೋದು, 4 ಟೇಬಲ್ ಇರ್ಬೋದು. ನಂತರ ಲ್ಯಾಪ್ಟಾಪ್ ಅನ್ನುವಂಥದ್ದು ಇಲ್ಲಿ ನಮಗೆ ಕಾಣುವಂಥ ಲ್ಯಾಪ್ಟಾಪ್ ಕೂಡ ಇಲ್ಲಿ ಇದನ್ನ ಕೌಂಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಲ್ಯಾಪ್ಟಾಪ್ ಗಳನ್ನು, ಹೌದಾ, ಕೌಂಟ್ ಮಾಡ್ಲಿಕ್ಕೆ ಸಾಧ್ಯವಿದೆ. ಯಾವುದನ್ನ ಕೌಂಟ್ ಮಾಡ್ಲಿಕ್ಕೆ ಸಾಧ್ಯವಿದೆಯೋ, ಯಾವ ನೌನ್ ಅನ್ನ ಕೌಂಟ್ ಮಾಡ್ಲಿಕ್ಕೆ ಸಾಧ್ಯವಿದೆಯೋ ಅಂಥವುಗಳನ್ನ ನಾವೇನಂತ ಕರಿತೀವಿ, ಕೌಂಟೇಬಲ್ ನೌನ್ಸ್ ಅಂತ ಕರಿತೀವಿ. ಓಕೆ, ಈಗ 6ನೇಯ ವಿಧ ಅದು ಕೌಂಟೇಬಲ್ ನೌನ್ ಆಯ್ತು, 5ನೇದು ಕೌಂಟೇಬಲ್ ನೌನ್ ಆಯ್ತು. 6ನೇದು ಏನಂದ್ರೆ ಅನ್ಕೌಂಟೇಬಲ್ ನೌನ್. ಏನಿದು ಕೌಂಟೇಬಲ್ ನೌನ್ ನ ವಿರುದ್ಧ ಆಗಿರುವಂಥದ್ದು. ಓಕೆ, ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಅನ್ಕೌಂಟೇಬಲ್ ನೌನ್ ಅಂತಂದ್ರೆ ಯಾವ್ದನ್ನ ಕೌಂಟ್ ಮಾಡ್ಲಿಕ್ಕೆ ಆಗೋದಿಲ್ಲವೋ ಅವುಗಳನ್ನ ನಾವು ಏನಂತ ಕರಿತೀವಿ, ಅನ್ಕೌಂಟೇಬಲ್ ನೌನ್ಸ್ ಅಂತ ಕರಿತೀವಿ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಡೆಫಿನಿಷನ್ ನೋಡೋದಾದ್ರೆ, ಥಿಂಗ್ಸ್ ದಟ್ ಕ್ಯಾನ್ ನಾಟ್ ಬಿ ಥಿಂಗ್ಸ್ ದಟ್ ಕ್ಯಾನಾಟ್ ಬಿ ಕೌಂಟೆಡ್ and individually and usually do not have plural form. ಇವುಗಳನ್ನ ನಾವು ಒಂದೊಂದಾಗಿ ಕೌಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಮತ್ತು ಇವುಗಳು ಯಾವತ್ತಿಗೂ ಪ್ಲೂರಲ್ ಫಾರ್ಮ್ ಅನ್ನ ತಗೊಳ್ಕೊಳ್ಳೋದಿಲ್ಲ. ದೇ ವಿಲ್ ನಾಟ್ ಟೇಕ್ ದಿ ಪ್ಲೂರಲ್ ಫಾರ್ಮ್. ದೀಸ್ ಕೆನಾಟ್ ಬಿ ಕೌಂಟೆಡ್. ಇವುಗಳನ್ನ ಕೌಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ಪೆಸಿಫಿಕಲಿ, ಇಂಡಿವಿಜುವಲಿ ಇವುಗಳನ್ನ ಕೌಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಂತರ ಇವುಗಳಿಗೆ ಪ್ಲೂರಲ್ ಫಾರ್ಮ್ ಇರೋದಿಲ್ಲ. ಇವುಗಳಿಗೆ ಪ್ಲೂರಲ್ ಫಾರ್ಮ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ, ಸೊ ಲಿಕ್ವಿಡ್ಸ್ ಅಲ್ಲಿ ನೋಡೋದಾದ್ರೆ ವಾಟರ್ ಅನ್ನುವಂಥದ್ದು. ಈಗ ವಾಟರ್ ಅಂದ್ರೆ ಇದನ್ನ ನಾವು ಕೌಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ವಾಟರ್ ಇಷ್ಟಿರ್ಬೋದು, ಅಷ್ಟಿರ್ಬೋದು, ಅದನ್ನ ನಾವು ಸ್ಪೆಸಿಫಿಕ್ ಆಗಿ ಕೌಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೋಡಿ, ಮಿಲ್ಕ್ ಅನ್ನ ಕೂಡ ಕೌಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಆಯಿಲ್ ಅನ್ನ ಕೌಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ.
ಮತ್ತೆ ಇದರಲ್ಲಿ ಪ್ಲೂರಲ್ ಫಾರ್ಮ್ ಆಗೋದಿಲ್ಲ. ವಾಟರ್ ಅಂದ ತಕ್ಷಣ ವಾಟರ್ಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಮಿಲ್ಕ್ಸ್ ಅಂತ ಹೇಳಲಿಕ್ಕೆ, ಆಯಿಲ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇವುಗಳನ್ನ ಅನ್ಕೌಂಟೇಬಲ್ ನೌನ್ಸ್ ಅಂತ ಹೇಳ್ತಾರೆ. ಅಬ್ಸ್ಟ್ರಾಕ್ಟ್ ಕನ್ಸೆಪ್ಟ್ ಹ್ಯಾಪಿನೆಸ್ ಆಗಿರ್ಬೋದು ಅಥವಾ ನಾಲೆಜ್ ಆಗಿರ್ಬೋದು, ಇನ್ಫಾರ್ಮೇಶನ್ ಆಗಿರ್ಬೋದು, ಇವುಗಳನ್ನ ನಾವೇನಂತ ಕರಿತೀವಿ? ಓಕೆ, ಏನಂತ ಕರಿತೀವಿ? ಅನ್ಕೌಂಟೇಬಲ್ ನೌನ್ಸ್. ಈಗ ನಾಲೆಜ್ ಅನ್ನ ಕೌಂಟ್ ಮಾಡ್ಲಿಕ್ಕೆ ಹೇಗಾಗುತ್ತೆ? ಈಗ ಈಸ್, ಇನ್ನು ಕಲೆಕ್ಟಿವ್ ನೌನ್ ಅಂತ ಬರುತ್ತೆ. ಕಲೆಕ್ಟಿವ್ ನೌನ್ ಅಂತ ಅಂದ್ರೆ ಇಲ್ಲಿ ಒಂದು ಕಲೆಕ್ಟಿವ್ಲಿ ಒಂದು ಗ್ರೂಪ್ ಆಫ್ ಪೀಪಲ್ ನ ರೆಪ್ರೆಸೆಂಟ್ ಮಾಡುತ್ತೆ. ಕಲೆಕ್ಟಿವ್ಲಿ ಒಂದು ಅನಿಮಲ್ಸ್ ಅನ್ನ ರೆಪ್ರೆಸೆಂಟ್ ಮಾಡುವಂಥದ್ದು. ಏನು ಇದು ಕಲೆಕ್ಟಿವ್ ನೌನ್ ಅಂತಂದ್ರೆ, ಇಟ್ ರೆಫರ್ಸ್ ಟು ಅ ಗ್ರೂಪ್ ಆಫ್ ಪೀಪಲ್, ಅನಿಮಲ್ಸ್ ಆರ್ ಥಿಂಗ್ಸ್. ಏನು ಒಂದು ಆ ಗ್ರೂಪಿನ ಒಂದು ಜನರ ಗುಂಪನ್ನ ಸೂಚಿಸುವಂಥದ್ದು, ಅಥವಾ ಪ್ರಾಣಿಗಳ ಗುಂಪನ್ನ, ಅಥವಾ ವಸ್ತುಗಳ ಗುಂಪನ್ನ ಸೂಚಿಸುವಂತ ಹೆಸರುಗಳು. ಏನವು? ಟೀಮ್ ಇರ್ಬೋದು, ಕಮಿಟಿ ಇರ್ಬೋದು, ಜ್ಯೂರಿ ಇರ್ಬೋದು. ಹೀಗೆ ನೋಡಿ, ಕಲೆಕ್ಟಿವ್ ನೌನ್ ಅಂತಂದ್ರೆ ಏನು ಅಂದ್ರೆ, ಒಂದು ವ್ಯಕ್ತಿಗಳ ಗುಂಪನ್ನ ನೋಡಿ, ವ್ಯಕ್ತಿಗಳ ಗುಂಪನ್ನ, ಪ್ರಾಣಿಗಳ ಗುಂಪನ್ನ, ಅಥವಾ ವಸ್ತುಗಳ ಗುಂಪನ್ನ ಸೂಚಿಸುವಂತಹ ಶಬ್ದಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ಕಲೆಕ್ಟಿವ್ ನೌನ್ ಅಂತ ಕರಿತೀವಿ. ಅಂದ್ರೆ ಒಂದು ಅಲ್ಲಿ ಒಂದು ಗುಂಪು ಇರ್ತದೆ. ಕಲೆಕ್ಟಿವ್ ಅಂದ್ರೆ ಅಲ್ಲಿ ಬಹಳ ಏನು ವ್ಯಕ್ತಿಗಳ ಅಥವಾ ವಸ್ತುಗಳ ಗುಂಪನ್ನ ಸೂಚಿಸುವಂತ ಒಂದು ಕನ್ಸೆಪ್ಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡೋದಾದ್ರೆ ನೋಡಿ ಇಲ್ಲಿ ಆ ಟೀಮ್ ಅನ್ನುವಂಥದ್ದು. ಇಟ್ಸ್ ಎ ಟೀಮ್ ಅಂದ್ರೆ, ಟೀಮ್ ಅಂದ್ರೆ ಏನು? ಒಂದು ಗ್ರೂಪ್ ಇದು. ಒಂದು ವ್ಯಕ್ತಿಗಳ ಗ್ರೂಪ್ ಇದು. ವ್ಯಕ್ತಿಗಳ ಗುಂಪನ್ನು ಸೂಚಿಸುವಂತ ಪದ. ಕಮಿಟಿ ಕೂಡ ಹಾಗೇನೆ. ಕಮಿಟಿ ಅಂದ್ರೆ ಇಲ್ಲಿ ಬಹಳಷ್ಟು ವ್ಯಕ್ತಿಗಳು ಇರ್ತಾರೆ. ಜೂರಿ ಅಂದ್ರೆ ಒಂದು ಇಟ್ ಈಸ್ ದಿ ಗ್ರೂಪ್ ಆಫ್ ಜಡ್ಜಸ್. ಜೂರಿ ಅಂದ್ರೆ ಹೌದಾ? ಅದೇ ರೀತಿ ಹರ್ಡ್ ಅಂದ್ರೆ ಇಲ್ಲಿ ಹರ್ಡ್ ಅಂದ್ರೆ ಒಂದು ಅನಿಮಲ್ ಆಗಿರ್ಬೋದು. ಕೌಗಳ ಹರ್ಡ್ ಅಂತ ಇರ್ಬೋದು, ಅಥವಾ ಆಮ್, ಕುರಿಗಳ ಗುಂಪನ್ನ ಹೇಳ್ಬೋದು, ಹರ್ಡ್ ಅಂತ ಕರಿತೀವಿ. ಫ್ಲಾಕ್ ಫ್ಲಾಕ್ ಆಫ್ ಬರ್ಡ್ಗಳ ಗುಂಪನ್ನ ಫ್ಲಾಕ್ ಅಂತ ಕರಿತೀವಿ. ಪ್ಯಾಕ್ ಅಂದ ತಕ್ಷಣ ಇಲ್ಲಿ ಪ್ಯಾಕ್ ಆಫ್ ವೋಲ್ಸ್ ಅಂತ ಕರಿತೀವಿ. ಹೌದಾ? ಪ್ಯಾಕ್ ಆಫ್ ವೋಲ್ಸ್. ಹಾಗೆ ಮತ್ತೆ ವಸ್ತುಗಳಲ್ಲಿ ನೋಡೋದಾದ್ರೆ ಬಂಚ್ ಅಂತ ಅಂದ ತಕ್ಷಣ ಇದು ಫಾರ್ ಎಕ್ಸಾಂಪಲ್ ಗ್ರೇಪ್ಸ್ ಆಗಿರ್ಬೋದು. ಇಟ್ಸ್ ಅ ಬಂಚ್ ಆಫ್ ಗ್ರೇಪ್, ಬಂಚ್ ಆಫ್ ಬನಾನಾ ಅಂತ ಇರ್ಬೋದು. ಬುಕ್ ಅಂದ ತಕ್ಷಣ ಸ್ಟ್ಯಾಕ್ ಆಫ್ ಬುಕ್ಸ್. ಒಂದು ಬುಕ್ ಅನ್ನು ಒಳಗೊಂಡಿರುವಂತಹ ಒಂದು ಸ್ಟ್ಯಾಕ್. ಅದು ಬಹಳಷ್ಟು ಬುಕ್ ಇರ್ತಾವ ಅಲ್ಲಿ, ರೈಟ್? ಅದನ್ನ ಸ್ಟ್ಯಾಕ್ ಅಂತ. ಫ್ಲೀಟ್ ಅಂದ್ರೆ ಏನು? ಇದು ಹಲವಾರು ಶಿಪ್ ಗಳನ್ನ ಒಳಗೊಂಡಿರುವಂತದ್ದು. ಫ್ಲೀಟ್ ಅಂದ್ರೆ ಹಲವಾರು ಶಿಪ್ ಗಳಿರ್ತಾವ ಅಲ್ಲಿ, ಅದನ್ನ ಫ್ಲೀಟ್ ಅಂತ ಕರಿತೀವಿ. ಸೊ ಹೀಗೆ ಕಲೆಕ್ಟಿವ್ ನೌನ್ಸ್ ಅಂದ್ರೆ ಏನು ಅಂತಂದ್ರೆ, ಇದು ವ್ಯಕ್ತಿಗಳ ಗುಂಪನ್ನು, ವಸ್ತುಗಳ ಗುಂಪನ್ನು, ಅಥವಾ ಅನಿಮಲ್ಸ್, ಪ್ರಾಣಿಗಳ ಗುಂಪನ್ನು ಸೂಚಿಸುವಂತ ಪದಗಳನ್ನ ಏನಂತ ಕರಿತೀವಿ? ಕಲೆಕ್ಟಿವ್ ನೌನ್ಸ್ ಅಂತ ನಾವು ಕರಿತೀವಿ. ಓಕೆನಾ? ನೆಕ್ಸ್ಟ್, ಕಂಪೌಂಡ್ ನೌನ್. ಏನಿದು ಕಂಪೌಂಡ್ ಅಂದ್ರೆ? ಇಲ್ಲಿ ಡೆಫಿನಿಷನ್ ನೋಡೋದಾದ್ರೆ ಏನಿದೆ ನೋಡಿ. ಕಂಪೌಂಡ್ ನೌನ್ is formed by combining two words or more words to create a single noun. ಇಲ್ಲಿ ಕಂಪೌಂಡ್ ನೌನ್ ಅಂದ್ರೆ ಏನು ಅಂತ ಅಂದ್ರೆ, a compound noun is formed by combining two or more words to create a single noun. Okay? ಇಲ್ಲಿ ಒಂದಕ್ಕಿಂತ ಹೆಚ್ಚು ಶಬ್ದಗಳನ್ನ ಸೇರಿಸಿ ಒಂದು ಸಿಂಗಲ್ ಆಗಿರುವಂತಹ ನಾಮಪದವನ್ನ ನಾವು ಕ್ರಿಯೇಟ್ ಮಾಡ್ತೀವಿ. ಅದನ್ನ ಏನಂತ ಕರಿತೀವಿ ಅಂದ್ರೆ ಕಂಪೌಂಡ್ ನೌನ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ಸ್ ಯಾವುವು ಅಂತ ನೋಡೋದಾದ್ರೆ ನೋಡಿ, ಟೂತ್ ಪೇಸ್ಟ್. ಅಲ್ಲಿ ಟೂತ್ ಅನ್ನುವಂಥದ್ದು ಒಂದು ಶಬ್ದ, ಪೇಸ್ಟ್ ಅನ್ನುವಂಥದ್ದು ಇನ್ನೊಂದು ಶಬ್ದ. ಎರಡನ್ನೂ ಸೇರಿಸಿ ಟೂತ್ ಪೇಸ್ಟ್ ಅಂತ ಮಾಡಿದೀವಿ. ಹೌದಾ? ಇದು ಒಂದು ಪ್ರಕಾರದ ನೌನ್. ಹೌದಾ? ಇಲ್ಲಿ ನೋಟ್ ಅನ್ನುವಂಥದ್ದು ನೋಟ್ ಬೇರೆ, ಇನ್ನೊಂದು ಬುಕ್ ಅನ್ನುವಂಥದ್ದು ಬೇರೆ. ಎರಡು ಶಬ್ದಗಳನ್ನ ಸೇರಿಸಿ ಒಂದು ಶಬ್ದ ಆಗ್ತದೆ, ಅದು ನೋಟ್ಬುಕ್ ಆಗ್ತದೆ. ಅದೇ ರೀತಿ ಸನ್ಫ್ಲವರ್. ಇಲ್ಲಿ ಇನ್ನೊಂದು ಹೈಪನೇಟೆಡ್ ಕಂಪೌಂಡ್ಸ್ ಅಂತ ಕರಿತೀವಿ. ಇಲ್ಲಿ ನಾವು ಒಂದಕ್ಕಿಂತ ಹೆಚ್ಚು ಶಬ್ದಗಳನ್ನ ಸೇರಿಸಿ ನೌನ್ ಮಾಡುವಾಗ ಇಲ್ಲಿ ಹೈಪನ್ ಯೂಸ್ ಮಾಡ್ತೀವಿ. ಹೀಗೆ ಮದರ್ ಇನ್ ಲಾ, ವೆಲ್ ಬೀಯಿಂಗ್, ಸಿಸ್ಟರ್ ಇನ್ ಲಾ. ನೋಡಿ, ಇಲ್ಲಿ ಒಳಗಡೆ ನಾವು ಮಿಡಲ್ ಅಲ್ಲಿ ಶಬ್ದಗಳನ್ನ ಜೋಡಿಸುವಾಗ ಹೈಪನ್ ಯೂಸ್ ಮಾಡ್ತೀವಿ. ಅವುಗಳನ್ನು ಹೈಪನೇಟೆಡ್ ಕಂಪೌಂಡ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಒಂದಕ್ಕಿಂತ ಹೆಚ್ಚು ಶಬ್ದಗಳನ್ನು ಯೂಸ್ ಮಾಡಿ ನೀವು ನೌನ್ಸ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಅದೇ ರೀತಿ ಓಪನ್ ಕಂಪೌಂಡ್ಸ್ ಅಂತ ಬಂದಾಗ ಈ ಬಸ್ ಸ್ಟಾಪ್ ಇದೆ, ಐಸ್ ಕ್ರೀಮ್ ಇದೆ, ಹೈಸ್ಕೂಲ್ ಇದೆ. ಸೊ ಇಲ್ಲಿ ನಾವು ಡಿಫ್ರೆನ್ಸ್ ಏನಂದ್ರೆ ಹೈಪನ್ ಯೂಸ್ ಮಾಡಿಲ್ಲ ಇಲ್ಲಿ. ದಟ್ಸ್ ಡಿಫರೆನ್ಸ್. ಓಕೆ.
ಸೊ ಇವುಗಳನ್ನ ಏನಂತ ಕರಿತೀವಿ? ಕಂಪೌಂಡ್ ನೌನ್ಸ್ ಅಂತ ಕರಿತೀವಿ. ಇದು ನಿಮ್ಮ ಮೈಂಡ್ ನಲ್ಲಿ ಇರ್ಲಿ. ಓಕೆ, ನಾವು ಕೊನೆಯದಾಗಿ ದಿಸ್ ಇಸ್ ದ ಲಾಸ್ಟ್ ಟೈಪ್ ಆಫ್ nouns, that is possessive nouns. The possessive nouns. What do you mean by possessive noun ಅಂತ ಅಂದ್ರೆ, ನೋಡಿ ಇಲ್ಲಿ, it shows ownership or possession. ಈ ಶಬ್ದದಲ್ಲಿ ಅಥವಾ ಈ ನಾಮಪದದಲ್ಲಿ ಏನಿದೆ ಅಂದ್ರೆ ಓನರ್ಶಿಪ್ ಅನ್ನುವಂತಹ ಕನ್ಸೆಪ್ಟ್ ಇದೆ. ಪೊಸೆಷನ್ ಅಂದ್ರೆ ತನ್ನದು ಎಂಬ ಭಾವನೆ ಅಲ್ಲಿ ಇರುತ್ತದೆ. ಪೊಸೆಷನ್ ಅಂದ್ರೆ ತನ್ನದು ಎಂಬ ಭಾವನೆ ಅಲ್ಲಿ ಇರ್ತದೆ. ಪೊಸೆಸಿವ್ ನೌನ್ ಅಂತಂದ್ರೆ ಅಲ್ಲಿ ಯಾವ ಕಾನ್ಸೆಪ್ಟ್ ಅನ್ನ ತೋರಿಸ್ತದೆ ಅಂದ್ರೆ ಓನರ್ಶಿಪ್ ಅಥವಾ ಪೊಸೆಷನ್ ಎಂಬ ಭಾವನೆಯನ್ನ ತೋರಿಸ್ತದೆ. ಹೌದಾ? ಇಟ್ ಈಸ್ ಯೂಶುವಲಿ ಫೌಂಡ್ ಬೈ apostrophe yes or just an apostrophe ಕೂಡ ಇಲ್ಲಿ ಯೂಸ್ ಮಾಡಲಾಗುತ್ತೆ. adding apostrophe s or just an apostrophe ನ ಯೂಸ್ ಮಾಡಿಕೊಂಡು ಇಂಥ ನೌನ್ಗಳನ್ನ ನಾವು ಕ್ರಿಯೇಟ್ ಮಾಡ್ತೀವಿ. ನೋಡಿ ಇಲ್ಲಿ, ದ ಬಾಯ್ಸ್ ಹ್ಯಾಟ್. ಯಾರದ್ದು ಹ್ಯಾಟ್? ಅದು ಹುಡುಗನ ಟೋಪಿ ಅಥವಾ ಹುಡುಗನ ಹ್ಯಾಟ್. ದಿಸ್ ಇಸ್ ದ ಬಾಯ್ಸ್ ಹ್ಯಾಟ್. ಓಕೆ, ನಂತರ ಡಾಗ್ಸ್ ಕೆನಲ್. ಇದು ಯಾರಿಗೆ ಸೇರಿರುವಂತ ಡಾಗ್ಸ್? ಇದು ಕೆನಲ್. ಕೆನಲ್ ಅಂದ್ರೆ ಯಾರಿಗೆ ಸೇರಿರುವಂತದ್ದು? ಅದು ಡಾಗಿಗೆ ಸೇರಿರುವಂತದ್ದು. ಫಾರ್ ಎಕ್ಸಾಂಪಲ್ ಶೂಸ್ ಲ್ಯಾಪ್ಟಾಪ್ ಅಂತ ನೋಡೋದಾದ್ರೆ, ಶೂಸ್ ಲ್ಯಾಪ್ಟಾಪ್. ಇಲ್ಲಿ ಇದು ನೌನ್ ಆಗತ್ತೆ, ಇದು ಟೋಟಲ್ ನೌನ್ ಆಗತ್ತೆ. ಈ ನೌನ್ ಅಲ್ಲಿ ನಾವು ಅಪಾಸ್ಟ್ರಫಿಯನ್ನ ಯೂಸ್ ಮಾಡಿವಿ ಮತ್ತು ಎಸ್ ಅನ್ನ ಯೂಸ್ ಮಾಡಿವಿ. ಅಪಾಸ್ಟ್ರಫಿ ಎಸ್ ಅನ್ನ ಯೂಸ್ ಮಾಡಿದೀವಿ. ಇಂಥ ನೌನ್ಗಳನ್ನ ನಾವೇನಂತ ಕರಿತೀವಿ ಅಂತ ಅಂದ್ರೆ ಪೊಸೆಸಿವ್ ನೌನ್ಸ್ ಅಂತ ಕರಿತೀವಿ. ಮುಂದಿನ ಲೆಸನ್ ಅಲ್ಲಿ ವಿಲ್ ಡಿಸ್ಕಸ್ ಅಬೌಟ್ ಪ್ರನೌನ್. ಓಕೆ, ಮುಂದಿನ ಲೆಸನ್ ಅಲ್ಲಿ ನಾವು ಪ್ರನೌನ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. I would request you to like this video and share as much as possible, and please press the subscription button so that you can get more updates about the classes we take. Thank you.